ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಶಾಲೋ, ಪ್ರೈಸ್ ದ ಲಾರ್ಡ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ 6ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಿಗೆ ಭರವಸೆ ಬಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸಂದೇಶದ ಶಿರೋನಾಮೆ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ಈ ವಾಕ್ಯದಲ್ಲಿ ನೋಡುವಾಗ ಯಾರು ಮಾರ್ಗಗಳನ್ನು ಸರಾಗ ಮಾಡುತ್ತಾರೆ, ಯಾರ ಮಾರ್ಗಗಳು ಸರಾಗ ಮಾಡುತ್ತಾರೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗುತ್ತೇವೆ. ವಾಕ್ಯದಲ್ಲಿ ನೋಡುವಾಗ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಟ್ಟು ನಿನ್ನ ಎಲ್ಲಾ ನಡವಳಿಕೆಗಳಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿ ನೀನು ನಡೆಯುವಾಗ ನಿನ್ನ ಮಾರ್ಗಗಳು ಸರಾಗ ಮಾಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರು, ಭೂಮಿ ಆಕಾಶಗಳ ಮಳೆಯನ್ನು, ಸರ್ವಲೋಕದ ಸೃಷ್ಟಿಕರ್ತನು ದೇವರು ಹೇಳುತ್ತಾ ಇದ್ದಾರೆ. ಯಾವಾಗ ನಮ್ಮ ಮಾರ್ಗಗಳು ಸರಾಗವಾಗಿ ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ನಾವು ಪೂರ್ಣ ಮನಸ್ಸಿನಿಂದ ತಂದೆಯಾದ ದೇವರಲ್ಲಿ ಭರವಸೆ ಇಡುವಾಗ ನಾವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು, ನಮ್ಮ ಎಲ್ಲಾ ಪ್ರಯಾಸಗಳು ಎಲ್ಲವೂ ಕೂಡ ದೇವರ ಚಿತ್ತದಿಂದ ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ಮಾರ್ಗಗಳು ಸರಾಗ ಮಾಡುವಂತವನ್ನು ತಂದೆಯಾದ ದೇವರು. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮದೇ ಆದಂತ ಒಂದು ಸ್ವಬುದ್ಧಿಯನ್ನು, ನಮ್ಮದೇ ಆದಂತ ಆಲೋಚನೆ, ನಮ್ಮ ಮನಸ್ಸು ಬಂದ ಹಾಗೆ ಜೀವಿಸುತ್ತಾ ಈ ಲೋಕದಲ್ಲಿ ಅಲೆದಾಡುತ್ತಾ ನಾವು ಜೀವಿಸುತ್ತಾ ಇದ್ದೇವೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಟ್ಟು ನೀನು ಜೀವಿಸು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಎಲ್ಲಾ ನಡವಳಿಕೆಗಳಲ್ಲಿ ದೇವರ ಚಿತ್ತದಂತೆ ನೀನು ನಡೆಯುವಾಗ ನಿನ್ನ ಮಾರ್ಗಗಳು ಸರಾಗ ಮಾಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ಭೂಮಿ ಆಕಾಶಗಳ ಬಳಿಯನ್ನು ಹೇಳುತ್ತಾ ಇದ್ದಾರೆ. ನಮ್ಮ ಮಾರ್ಗಗಳು, ನಾವು ಕೈ ಹಾಕುವಂತ ಕೆಲಸಗಳು, ನಾವು ಮಾಡುವಂತ ಎಲ್ಲ ಆಲೋಚನೆಗಳು ಯಾಕೆ ನನಗೆ ನೆರವೇರ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ದೇವರ ಚಿತ್ತದ ಹಾಗೆ ನಡೆಯುತ್ತಾ ಇಲ್ಲ. ನಾವು ದೇವರಲ್ಲಿ ಪೂರ್ಣ ಮನಸ್ಸಿನಿಂದ ಭರವಸೆ ಇಟ್ಟಿಲ್ಲ. ನಮ್ಮದೇ ಆದಂತ ಆಲೋಚನೆ, ನಮ್ಮದೇ ಆದಂತ ಬುದ್ಧಿ, ಈ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಅದಕ್ಕಾಗಿ ನಾವು ಜಯ ಕಾಣುತ್ತಾ ಇಲ್ಲ, ಸೋಲು ಕಾಣುತ್ತಾ ಇದ್ದೇವೆ. ನಾವು ಯಾವಾಗ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಇಡುತ್ತೇವೋ, ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆಯುತ್ತೇವೋ, ಅವಾಗ ನಮ್ಮ ಜೀವಿತದಲ್ಲಿ ದೇವರು ತಾನೇ ಎಲ್ಲವನ್ನು ಕೂಡ ಸರಾಗ ಮಾಡುತ್ತಾನೆ. ಎಲ್ಲವೂ ಕೂಡ ಸುಲಭವಾಗಿ ನಮಗೆ ಸಿಗುವಂತೆ ಮಾಡುತ್ತಾನೆ, ನಮಗೆ ಅಭಿವೃದ್ಧಿ ಪಡಿಸುತ್ತಾನೆ, ನಮಗೆ ಜಯದ ಜೀವಿತವನ್ನು ಕೊಡುತ್ತಾನೆ. ನಾವು ಮಾಡಬೇಕಾದಂತಹ ಕಾರ್ಯ ಏನೆಂಬುದಾಗಿ ನೋಡುವಾಗ ನಮ್ಮ ಪೂರ್ಣ ಮನಸ್ಸಿನಿಂದ ನಾವು ಭರವಸೆ ಇಟ್ಟು ಈ ಸತ್ಯವೇದದ ಎಲ್ಲ ಆಜ್ಞೆಗಳು ಕೈಕೊಂಡು ನಡೆಯುವಾಗ ದೇವರ ಚಿತ್ತ ಏನಾಗುತ್ತೆ? ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕು, ನೀತಿವಂತರಾಗಬೇಕು, ಪರಿಶುದ್ಧರಾಗಬೇಕು, ಪಾಪ ಇಲ್ಲದ ಜೀವಿತ ಜೀವಿಸಬೇಕು ಪ್ರತಿಯೊಬ್ಬರು ಎಂಬುದಾಗಿ ದೇವರ ಚಿತ್ತವಾಗಿದೆ. ಪ್ರತಿಯೊಬ್ಬರು ಸಂತೋಷದಿಂದ, ಸಮಾಧಾನದಿಂದ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಒಬ್ಬರಿಗೆ ಸಹಾಯ ಮಾಡುತ್ತಾ ಈ ರೀತಿಯಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಸ್ವಬುದ್ಧಿಯಿಂದ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸ್ವಾರ್ಥದ ಜೀವಿತ. ನನ್ನ ಕುಟುಂಬ ಬೆಳೆಯಬೇಕು, ನನ್ನ ಮಕ್ಕಳು ಬೆಳೆಯಬೇಕು, ನನ್ನ ಜೀವಿತ ಅಭಿವೃದ್ಧಿ ಆಗಬೇಕು, ಇದು ನಮ್ಮ ಸ್ವಬುದ್ಧಿಯ ಆಲೋಚನೆಯಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಸ್ವಬುದ್ಧಿಯಲ್ಲಿ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಟ್ಟು ನಿನ್ನ ಎಲ್ಲ ಕಾರ್ಯಗಳಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದು ನೀನು ನಡೆಯುವಾಗ ದೇವರು ತಾನು ನಿನ್ನ ಮಾರ್ಗಗಳು ಸರಾಗ ಮಾಡುತ್ತಾನೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ನಾವು ಸ್ವಬುದ್ಧಿಯಿಂದ ಜೀವಿಸುತ್ತಾ ಇದ್ದಾದರೆ ನಾವು ತಂದೆಯಾದ ದೇವರ ಮೇಲೆ
ಪೂರ್ಣ ಮನಸ್ಸಿನ ಭರವಸೆ ಇಟ್ಟದ ಹಾಗೆ ಜೀವಿಸ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ನಾವು ಪೂರ್ಣ ಮನಸ್ಸಿನ ಭರವಸೆ ಇಟ್ಟು ಸ್ವಬುದ್ಧಿಯನ್ನು ನಾವು ಬಿಟ್ಟವರಾಗಿ ನಾವು ದೇವರ ಚಿತ್ತವನ್ನು ಅನುಸರಿಸುತ್ತಾ ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವಾತಲ್ಲಿ ನಿಂತುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಾವಷ್ಟೇ ಸರಾಗವಾದ ಮಾರ್ಗದಲ್ಲಿ ಜೀವಿಸದ ಹಾಗೆ ಇನ್ನು ಯಾರೆಲ್ಲ ಈ ಲೋಕದಲ್ಲಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ಸ್ವಾರ್ಥದ ಜೀವಿತವನ್ನು ಜೀವಿಸುತ್ತಾ ಇದ್ದಾರೋ ಆ ಮಕ್ಕಳಿಗೆ ಈ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ ದೇವರ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸುತ್ತಾ ಇರುವುದಾದರೆ ದೇವರು ತಾನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ, ನಿನಗೆ ಅಭಿವೃದ್ಧಿಯನ್ನು ಕೊಡುತ್ತಾನೆ, ನಿನಗೆ ಜಯದ ಜೀವಿತವನ್ನು ಕೊಡುತ್ತಾನೆ, ನಿನಗೆ ಸಮಾಧಾನ, ಸಂತೋಷ, ಪ್ರೀತಿ, ಅನ್ಯತೆ, ಕರುಣೆ, ದಯೆ, ಉಪಕಾರ, ಒಬ್ಬರಿಗೆ ಸಹಾಯ ಮಾಡುವಂಥದ್ದು ದೇವರು ತಾನೇ ನಿನಗೆ ಎಲ್ಲವನ್ನು ಕೊಟ್ಟು ಈ ಲೋಕದಲ್ಲಿ ಜೀವಿಸುವಂತ ಮಾಡುತ್ತಾನೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯಕ್ಕೆಲ್ಲರ ಆತ್ಮೀಯತೆಗೆ ಆಶೀರ್ವದಿಸಲಿ. ಆಮೆನ್.